ಮಾಡ್ತಾ ಇದ್ದಾರೆ ಸರ್ ಇವತ್ತ ನೀವೇ ಹೇಳಿದ್ರಿ ICC TMC ನೀರು ಬಂದ್ರೆ ನೀರು ಬಿಡ್ತೀವಲ್ಲ ಸಲಹೆ ತಗೊಂತ ಇದ್ದೀವಿ. ಈಗ ನಾನೇ ಎಲ್ಲ ನಿರ್ಧಾರ ಮಾಡಿದ್ರೆ ಮತ್ತೆ ರೈತರನ್ನ ಯಾಕೆ ಕರಿಬೇಕು? ರೈತರು ಕರ್ದೀನಿ, ಮುಖಂಡರು ಕರ್ದಿರಿ, ಅವ್ರ ಸಲಹೆ ತಗೊಂತೀನಿ, ಎಷ್ಟು ನೀರಿದೆ ಎಲ್ಲದ ಮಾಹಿತಿ ತಗೊಂತೀನಿ. ಮಾಹಿತಿ ತಗೊಂಡ್ಮೇಲೆ ನಿರ್ಧಾರ ಮಾಡಿಸಿ ಎಲ್ಲ ಒಟ್ಟಾರೆ ನಮ್ಮ ರೈತರಿಗೆ ಒಳ್ಳೆ ಸುದ್ದಿಯನ್ನು ಕೊಡುವ ಪ್ರಯತ್ನಗಳನ್ನ ಮಾಡ್ತೀನಿ. ಸರ್ ಅಂತವೇನ್ ನನ್ನ ಗಮನಕ್ಕಿಲ್ಲ. ಅಂತವೇನಿದ್ರು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಿರ್ಧಾರ ಮಾಡೋಂಥದ್ದು ನನ್ನ ಗಮನಕ್ಕೆ ಅದಿಲ್ಲ. ಇವತ್ತ ನನ್ನ ಅನಿಸಿಕೆ ಹಂಚಿಕೆ ಆಗ್ಬೋದು ಅಂತ ವಿಶ್ವಾಸ ಇಟ್ಟು ಆಗಿದೆ ಆಗಿದೆ ಯಡಿಯೂರಪ್ಪ ಗೌರ್ಮೆಂಟ್ ನಾನೇ ಮತ್ತೆ ಅವಾಗ ಸಚಿವಾಗಿದ್ದೀನ್ರಿ. ನಾನ್ ಸಚಿವಾದ್ನಾಗ ಖಾತೆ ಹಂಚಿಕೆ 15-20 ದಿವಸ ಮೇಲಾಗಿತ್ತು. ಅಧಿವೇಶನ ಕರೆದು ಪ್ರಮಾಣವಚನ ಶಾಸಕರ ಪ್ರಮಾಣವಚನ ಸ್ವೀಕಾರ ಆದ ಮೇಲೆ ಖಾತೆ ಹಂಚಿಕೆ ಆಯ್ತು. ಇದ್ರದ್ದು ಯಾವ್ದು ಯಡಿಯೂರಪ್ಪ ಗೌರ್ಮೆಂಟ್ ನಾನಾ ಫಸ್ಟ್ ಟೈಮ್ ಅವಾಗ ಪೂರ್ಣ ಪ್ರಮಾಣದ ಸರ್ಕಾರ ಇತ್ತು ಬಿಟ್ಟು ಅಂತಲ್ಲ. ಬಿಜೆಪಿಯರ ಅವಧಿಯೊಳಗ ಇಂತ ಆದಂತದ್ದು ಉದಾಹರಣೆಗಳು ಇದಾವೆ. ಸರ್ ನಾನು ಖರ್ಗೆ ಸಾಹೇಬರಿಗೆ ಭೇಟಿಯಾಗಿದ್ದು ನನಗೆ ಮಂತ್ರಿ ಸ್ಥಾನದ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದನೆ ಹೇಳಿ ಅವ್ರ ಆಶೀರ್ವಾದವನ್ನ ತೆಗೆದುಕೊಂಡು ಬಂದೆ. ಕೆಲವು ಜನರಿಗೆ ಯಾರು ಮುಗಿಸ್ಕೊಂಡ್ರ ಅವ್ರೀಗ ಕೊಟ್ಟವ್ರದ್ದು ಬದಲಾವಣೆ ಆಗುತ್ತೆ ಖಾತೆ ಅವ್ರಿಗೆ ಕೊಡಂತ ಸಾಧ್ಯತೆಗಳು. ಈಗ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದೇನಿದ್ರು ನಿರ್ಧಾರ ಹೈಕಮಾಂಡ್ ಮಾಡೋಂಥದ್ದು. ನನಗಿದ್ದಿದ್ದ ಮಾಹಿತಿ ಮಾತ್ರ ನಾನು ಹೇಳಬಲ್ಲೆ. ಇದು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳ ಇದ್ರೊಳಗೆ ಚರ್ಚೆ ಆಗಂತ ವಿಚಾರ. ನಾಗೇಂದ್ರ ಅವರ ರಾಜೀನಾಮೆ ಕೊಡ್ಲೇಬೇಕಿಲ್ಲ ಅಂದ್ರೆ ಯಾಕೆ ಯಾರು ಅದು ಜನಾರ್ದನ್ ರೆಡ್ಡಿಯವ್ರ ಮೇಲೆ ಏನಿದೆ? ಜನಾರ್ದನ್ ರೆಡ್ಡಿಯವ್ರ ಮೇಲೆ ಏನಿದೆ ಸರ್? ಈಗ ಅವರು ಮಂತ್ರಿ ಕೆಲಸ ನೋಡಿ. ಬಿಜೆಪಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ತಾವು ಮಾಡಿದ್ರೆ ಬಹಳ ಚೆನ್ನಾಗಿರ್ತೈತೆ, ಮಂದಿ ಮಾಡಿದ್ರೆ ಬಹಳ ಕೆಟ್ಟದಾಗಿರ್ತೈತೆ. ಇವ್ರು ಹೆಂಗ ಅಂತಂದ್ರ ಮೊದಲು ರಾಮ 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 ಅಂದ್ರು, ಈಗ ರಾಮನ ಉಂಡಿಗೆ ಬೆನ್ನತ್ತಿದ್ರು. ಈ ಸದ್ಯ ಹೆಂಗಾಗೈತೆ ಅಂದ್ರ ಬಿಜೆಪಿ ಪರಿಸ್ಥಿತಿ ಹೆಸರು ಇಡೋದ್ರಾಗ ನಂಬರ್ 1. ಆ ಕೆಲಸ ಬಿಟ್ರೆ ಬರ್ತಿಲ್ಲ. ಈಗ ಕೆಲವೊಂದು ಅವರು ಆರೋಪಿ ಅಷ್ಟೇ, ಶಿಕ್ಷೆ ಆಗಿದೆನಾ? ಆರೋಪಿ. ಎಷ್ಟು ಮಂದಿ ಆರೋಪಿ ಇಲ್ಲ ರಾಜಕಾರಣಿಗಳು ಹೇಳಿ? ಆರೋಪಿನೇ ಬೇರೆ, ಶಿಕ್ಷೆನೇ ಬೇರೆ. ಆರೋಪಿ ಅಂತಿದೆ ಅದಕ್ಕೆ ಈಗ SIT ಕ್ಲೀನ್ ಚಿಟ್ ಕೊಟ್ಟಿದೆ, CBI ಇದನ್ನ ಮಾಡಿದ, ಅದಕ್ಕೂ ಕೋರ್ಟಿಗೆ ಹೋಗ್ತಾರ. ಯಾರು ಕಾಗಿ ಕೋಗಿಲಿಗೆ ನೋಡಿ ಕಾರ್ಗೈತೆ ಅಂತ ಹೇಳಿದಂಗ ಪಕ್ಕಕ್ಕೆ ಗೆಳೆಯ ಜನಾರ್ದನ್ ರೆಡ್ಡಿ ಇಡೀ ಗುಡ್ಡನೇ ಹೊಡೆದ. ಭ್ರಷ್ಟಾಚಾರ ಕಾಣ್ಲಿಲ್ಲ ನಾವಾಗ. ಮಂದಿ ಇದ್ರೊಳಗ ಮೈನ್ಸ್ ಒಳಗ ರಾತ್ರಿ ಇದನ್ನ ಮಣ್ಣು ಎತ್ತಿದ್ರು, ಅವಾಗ ಭ್ರಷ್ಟಾಚಾರ ಕಾಣ್ಲಿಲ್ಲ. ಇವರೆಲ್ಲ ಬುದ್ಧಿ ಹೇಳಕತ್ತಿದ್ರು, ನಾವೆಲ್ಲಿ ಹೋಗೋಣ? ಜವಾಹರ್ಲಾಲ್ ನೆಹರು ಅವರೇ ಭ್ರಷ್ಟಾಚಾರ ಆರಂಭ ಮಾಡಿದ್ರು, ರಾಹುಲ್ ಗಾಂಧಿ ಸರ್ ಈಗ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಮಾತಾಡಕ ಇವ್ರಿಗೆ ಯಾವ ನೈತಿಕ ಹಕ್ಕುನು ಇಲ್ಲ. ಜವಾಹರ್ಲಾಲ್ ನೆಹರು ಅವರ ಪಾದದ ಧೂಳದಕ್ಕೂ ಸಮಾನ ಇಲ್ಲ ಬಿಜೆಪಿ. ಸರಿ ನಡಿಲಿಕ್ಕೆ ಬಿಡಗಲ್ಲ ಅನ್ನಕ್ ಯಾರು? ರೈತರ ಬಗ್ಗೆ ಚರ್ಚೆಗಳಾಗಲಿ, ಮತ್ತೊಂದ್ರ ಬಗ್ಗೆ ಚರ್ಚೆ ಆಗ್ಲಿ, ಈ ದೇಶದ ರಾಜ್ಯದ ಬಗ್ಗೆ ಚರ್ಚೆ ಆಗ್ಲಿ, ಎದಕ್ ಬಿಡಂಗಿಲ್ಲ? ಎಷ್ಟು ಮಂದಿ ಇವ್ರೇನ್ ಎಲ್ಲ ಸಾಧ್ಯಗಳ? ಇವ್ರು ಎಲ್ಲರೂ ಬೇಲ್ ಮ್ಯಾಗ ಇದ್ದಾರೆ. ಬಿಜೆಪಿಗೆ ಇದ್ದಾರೆ ಬಹಳಷ್ಟು ಮಂದಿ ಬೇಲ್ ಮೇಲೆ ಇದ್ದಾರೆ. ನಾನು ಕೊಟ್ಟ ಖಾತೆಯನ್ನ ಇಷ್ಟಪಟ್ಟು ಕೆಲಸ ಮಾಡ್ತೀನಿ. ಬೆಂಬ ಅನ್ನೋದಿಲ್ಲ. ಆ ರೀತಿ ಏನು ಹೊಂದಾಣಿಕೆ ಅನ್ನೋದಿಲ್ಲ. ಸಣ್ಣ ಪುಟ್ಟ ಸರಿಯಿಂದ ಮಾಡೋಂಥದ್ದು ಕೆಲಸ ಮಾಡ್ತಾರೆ. ಅದಕ್ಕೆ ಏನಂತ ಅಂತ ಬದಲಾವಣೆಯನ್ನು ನನಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಏನಿದ್ರು ಹೈಕಮಾಂಡ್ದವರಿಗೆ
7,000 ಅಕೌಂಟ್ಗಳಿಗೆ ಸತ್ತವ್ರ ಅಕೌಂಟ್ಗೆ ಹಣ ಹೋಗಿರ್ತಕ್ಕಂಥದ್ದು ಈಗ ರಿಕವರಿ ಮಾಡಕ್ಕೆ ಈಗ ಕೊಪ್ಪಳಕ್ಕೆ ಒಂದ ಕಡೆ ಅಂತ ಎಂತ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನ ಐಡೆಂಟಿಫೈ ಮಾಡ್ತಿದೀವಿ, ಮಾಡಿ ಅದನ್ನ ತಪ್ಪಿದ ಮೇಲೆ ಅದಕ್ಕೆ ಏನು ಕ್ರಮ ವಹಿಸ್ಬೇಕು ಅನ್ನೋದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ.